ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲಿನಲ್ಲಿ ಪೌರ ಕಾರ್ಮಿಕರಿಗೆ ಉಚಿತ ಹೆಲ್ಮೆಟ್ ವಿತರಣೆ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸಮಾಜ ಸೇವಕರು ಹಾಗೂ ಪತ್ರಕರ್ತರಾದ ಸಂಗೊಳ್ಳಿ ವೆಂಕಟೇಶ್ ಅವರು ಮುಳಬಾಗಿಲು ನಗರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರು ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ವಿತರಿಸಿದರು. 2025 ಡಿಸೆಂಬರ್ 1ರಿಂದ ಕೋಲಾರ ಜಿಲ್ಲೆಯಾದ್ಯಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ರವರ ಆದೇಶದಂತೆ ಹೆಲ್ಮೆಟ್ ಧಾರಣೆ ಕಡ್ಡಾಯಗೊಂಡಿದ್ದು, ಆರ್ಥಿಕ ಸಂಕಷ್ಟದಿಂದ ಖರೀದಿಸಲು ಸಾಧ್ಯವಾಗದವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅವರು 1,000ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ವಿತರಿಸಿದ್ದಾರೆ. ಹೆಲ್ಮೆಟ್ ಜೀವ ಉಳಿಸುವ ಸಾಧನವಾಗಿದ್ದು, ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸಂಗೊಳ್ಳಿ ವೆಂಕಟೇಶ್ ತಿಳಿಸಿದರು. ನಾನು ನಮ್ಮ ಶಾನ್ ಬಾಯ್ನ ಮತ್ತು ನಮ್ಮ ರಿಯಾಜ್ ಅಣ್ಣನೆಲ್ಲ ಕೇಳಿದಾಗ ಇದು ಒಳ್ಳೆ ಕಾರ್ಯಕ್ರಮ ಮಾಡಂದ್ರು. ನಮ್ಮ ಸಿ ವಿ ಗೋಪಾಲಣ್ಣ ಅವ್ರ ಡಿಸ್ಕಷನ್ ಮಾಡಿದೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ತರಿಸ್ಬೇಕಾಗಿತ್ತು. ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂದಿದ್ದಕ್ಕೆ ಒಂದು ಸ್ವಲ್ಪ ಕಡಿಮೆ ತರಿಸಿದ್ದೀನಿ. ಯಾರಿಗಾದರೂ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನನ್ನನ್ನು ಬೈಕೋಬೇಡಿ ದಯವಿಟ್ಟು. ಏನು ಲಿಸ್ಟ್ ಕೊಟ್ಟಿದ್ದಾರೆ ಪ್ರತಿಭಾ ಮೇಡಮು ಅಷ್ಟು ತರಿಸ್ಕೊಟ್ಟಿದ್ದೀವಿ. ಇನ್ನೂ ಟೋಲ್ ಸಿಬ್ಬಂದಿಗೂ ತರಿಸ್ಕೊಟ್ಟಿದ್ದೀವಿ. ನಮ್ಮ ಪತ್ರಕರ್ತ ಮಿತ್ರರಿಗೂ ಮತ್ತು ಯೂಟ್ಯೂಬರ್ಸ್ಗೂ ತಂದು ಕೊಟ್ಟಿದ್ದೀವಿ. ದಯವಿಟ್ಟು ಇದೇ ರೀತಿ ನಾವು ಕಾರ್ಯಕ್ರಮಗಳು ಮಾಡಬೇಕಂದ್ರೆ ನಿಮ್ಮ ಸಹಕಾರ ಇರಬೇಕು. 100 ಜನಕ್ಕೆ ಒಳ್ಳೇದು ಮಾಡಿ ಯಾರಿಗೂ ಒಬ್ಬರಿಗಾಗಿಲ್ಲ ಅಂತ ದಾರಿಯಲ್ಲಿ ಬೈಕೊಂಡಾಗ ನಮಗೂ ಮಾಡೋಕ್ಕೆ ಒಂದು ಸ್ವಲ್ಪ ಬೇಜಾರಾಗತ್ತೆ. ಈಗ ಬೆಳಗ್ಗೆ ಒಂದು 20-30 ಫೋನ್ ಬಂದ, ಏನಪ್ಪ ಅವ್ರಿಗೇನ ಕೊಡೋದು ನಮಗೂ ಹೋದ್ರು, ಇಲ್ಲ ನಾವು ಪಬ್ಲಿಕ್ಗೆಲ್ಲ ಕೊಡೋಕೆ ಹೋದರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೀವಿ. ದಯವಿಟ್ಟು ಯಾರೋ ಅನ್ಯತಾ ಭಾವಿಸ್ಬೇಡಿ. ನಮ್ಮ ಕೈಯಲ್ಲಿ ಆದಷ್ಟು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದೇ ರೀತಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತಾ ಇದ್ದೀವಿ. ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಸಿ ವಿ ಗೋಪಾಲ್ ಮಾತನಾಡಿ, ಹೆಲ್ಮೆಟ್ ಧಾರಣೆ ಜೀವ ರಕ್ಷಿಸುತ್ತದೆ. ಸಂಗೊಳ್ಳಿ ವೆಂಕಟೇಶ್ ಅವರ ಸಾಮಾಜಿಕ ಸೇವಾ ಮನೋಭಾವ ಶ್ಲಾಘನೀಯ ಎಂದರು. ನಾಯಕರಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಹೆಲ್ಮೆಟ್ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಸಭಾ ಎಲ್ಲ ಕೂಲಿ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ನಮ್ಮ ಏನು ವೆಲ್ತ್ ಇನ್ಸ್ಪೆಕ್ಟರ್ ಅಂತ ಪ್ರತಿಭಾ ಅವರ ನೇತೃತ್ವದಲ್ಲಿ ಎಲ್ರಿಗೂ ಕೂಡ ಹೆಲ್ಮೆಟ್ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥ ನಮ್ಮ ಇನ್ನೊಂದು ಸಲ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಏನು ವೆಂಕಟೇಶ್ ಅವರಿಗೆ ಏನು ವಿಶೇಷ ಅಂದರೆ, ಇವತ್ತು ನಮ್ಮ SP ಸಾಹೇಬರು ಡಿಸೆಂಬರ್ 1ನೇ ತಾರೀಕಿಗೆ ಕಡ್ಡಾಯವಾಗಿ ಪೊಲೀಸ್ ಅವರಿಗೆ ಆದೇಶ ಮಾಡಿದರು. ಕಡ್ಡಾಯವಾಗಿ ಎಲ್ಲರೂ ಕೂಡ ಹೆಲ್ಮೆಟ್ ಇರಬೇಕು ಅಂತ. ಆದರೆ ಹೆಲ್ಮೆಟ್ ಇವತ್ತು ಪೊಲೀಸ್ ಅವರೇ ಕೊಟ್ಟರು. ಫಸ್ಟ್ ಮೊದಲದಾಗಿ ಅವರೇ ದಾನ ಮಾಡಿದ್ರು. ತದನಂತರ ಇನ್ಯಾರೂ ಮಾಡಿಲ್ಲ. ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಒಳ್ಳೆ ಇದು ಕ್ರಿಕೆಟ್ ಮಾಡ್ತಾಯಿದ್ನು, ಕಬಡ್ಡಿ ಮಾಡ್ತಾಯಿದ್ನು, ಎಲ್ಲರೂ ಮಕ್ಕಳೆಲ್ಲ ವಿದ್ಯಾಭ್ಯಾಸಕ್ಕೆ ಎಲ್ಲ ದೇವಸ್ಥಾನಕ್ಕೆ ಬಡವರಿಗೆ ಎಲ್ಲರೂ ಕೂಡ ಫೀಸ್ಗಳಿಗೆಲ್ಲ ಸಹಕಾರ ಮಾಡ್ತಾಯಿದ್ನು. ಆದರೆ ಒಳ್ಳೆಯ ಕಾರ್ಯಕ್ರಮ ನಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ಫಸ್ಟು ನಮ್ಮ ಟೋಲ್ಗೇಟಲ್ಲಿ ಮತ್ತು ನಗರಸಭೆಯಲ್ಲಿ ನಾವು ಹೆಲ್ಮೆಟ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು 1000 ಹೆಲ್ಮೆಟ್ ಆಗ್ತದೆ ಅಂದ್ಕೊಂಡು ಸದ್ಯಕ್ಕೆ ಒಂದು 500-600 ತಂದಿದೆ. ನಿಜವಾಗ್ಲೂ ಒಳ್ಳೆ ಇವತ್ತು ಎಷ್ಟೋ ಹೆಲ್ಮೆಟ್ ಇಲ್ಲಾಂದರೆ ಎಷ್ಟೋ ಪ್ರಾಣಿಗಳು ಹೋಗ್ತದೆ. ಅಂಥ ಪ್ರಾಣಿಗಳೆಲ್ಲ ಉಡಿಸ್ತಕ್ಕಂಥ ನಮ್ಮ ವೆಂಕಟೇಶ್ ಅವರಿಗೆ ಆ ಭಗವಂತ ದೇವರು ಅವರ ಮನೆ ದೇವರು ಒಳ್ಳೇದು ಮಾಡಲಿ. ಇನ್ನೊಂದು ಸಲ ಏನಂದರೆ, ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಎಲ್ಲರೂ ಸಂಪಾದನೆ ಮಾಡಿ ಎಲ್ಲರೂ ಮಾಡೋಕ್ಕಾಗಲ್ಲ. ಅದನ್ನೇನೋ ಸಂಪಾದನೆ ಮಾಡೋದು, ರಿಯಲ್ ಎಸ್ಟೇಟ್ ಮಾಡೋದು, ಸಂಪಾದನೆ ಮಾಡೋದ್ರಲ್ಲಿ 100 ರೂಪಾಯಿ ಬಂದರೆ 50 ರೂಪಾಯಿ ಅದನ್ನ ದಾನ ಮುಖಾಂತರ ಮಾಡ್ತಾಯಿದ್ದಾನೆ. ನಿಜವಾಗ್ಲೂ ನಮಗೊಂದು ಸಂತೋಷ ಏನಂದರೆ, ಎಲ್ಲ ಪುರಸಭೆಯಲ್ಲಿ ಇವತ್ತು ನಮ್ಗೆ ಯಾವತ್ತೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ಮಿತ್ರರು, ಯುವ ನಾಯಕರು, ಎಲ್ಲ ಮುನ್ಸಿಪಲ್ಲು ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲ ನೇತೃತ್ವದಲ್ಲಿ ನಾವು ಇವತ್ತು ಅವ್ರ ಮುಖಾಂತರ ನಾವು ಇವತ್ತು ಈ ಕಾರ್ಯಕ್ರಮನ ನಡೆಸ್ಕೊಳ್ತೀವಿ. ದರ್ಖಾಸ್ತು ಸಮಿತಿ ಸದಸ್ಯ ಜಮನಳ್ಳಿ ಕೃಷ್ಣ ಮಾತನಾಡಿ, ಅಪಘಾತಗಳಲ್ಲಿ ಅನೇಕ ಜೀವಗಳು ಕಳೆದು ಹೋಗಲು ಹೆಲ್ಮೆಟ್ ನಿರ್ಲಕ್ಷ್ಯವೇ ಕಾರಣವೆಂದು ತಿಳಿಸಿ, ಪ್ರತಿಯೊಬ್ಬರೂ ಕುಟುಂಬದ ಭದ್ರತೆಯನ್ನು ಮನಗಂಡು ಹೆಲ್ಮೆಟ್ ಬಳಸಬೇಕು ಎಂದು ತಿಳಿಸಿದರು. ಉತ್ತಮವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರು ದೇವರು ಒಳ್ಳೇದು ಮಾಡಲಿ. ಇವತ್ತು ಈ ಹೆಲ್ಮೆಟು ಒಂದು ಕುಟುಂಬವನ್ನು ಕಾಪಾಡುತ್ತೆ. ನಾವು ಎಷ್ಟೋ ಸಲ ನೋಡಿದ್ವಿ, ರೋಡಲ್ಲಿ ಹೋಗಿದಾಗ ಅಪಘಾತಗಳಾಗ ಸ್ಪಾಟಲ್ಲೇ ಮರಣ ಹೊಂದಿರತಕ್ಕಂಥ ಅಪಘಾತಗಳು ನೋಡಿದ್ವಿ. ನಿಜವಾಗ್ಲೂ ಹೆಲ್ಮೆಟು ಒಂದು ಕುಟುಂಬ ಕಾಪಾಡತಕ್ಕಂಥ ಕಾರ್ಯಕ್ರಮ, ಅತ್ಯುತ್ತಮ ಕಾರ್ಯಕ್ರಮ ಇವತ್ತು ನಮ್ಮ ಸಂಗೊಳ್ಳಿ ವೆಂಕಟೇಶ್ವರ ಮಾಡ್ತಾ ಇದ್ದಾರೆ. ಅವ್ರ ದೇವರು ಒಳ್ಳೇದು ಮಾಡಲಿ.
ಅವರು ಇದೇ ಕಾರ್ಯಕ್ರಮ ಅಲ್ಲ, ಇವತ್ತು ಪತ್ರಿಕಾ ವರದಿಗಾರರಾಗಿ, ಸಮಾಜ ಸೇವಕರಾಗಿ, ದಾನಿಗಳಾಗಿ, ಒಬ್ಬ ರಿಯಲ್ ಎಸ್ಟೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹಳ್ಳಿಗಳಲ್ಲಿ ಅವರು ದೇವಸ್ಥಾನಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಮತ್ತು ಯಾವುದೋ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವೆ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ ಬಂದಾಗ ಯುವಕರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮ ಬಡಬಗ್ಗರಿಗೆ ನಾನು ನೋಡ್ತಾ ಇದ್ದೀನಿ. ದೇವರು ಅವ್ರಿಗೆ ಎಲ್ಲ ಒಂದು ಅವರು ಮಾಡ್ತಕ್ಕಂಥ ದುಡಿಮೆಯಲ್ಲಿ ಒಂದು 100 ರೂಪಾಯಿ ಬಂದು 50 ರೂಪಾಯಿ ಇವತ್ತು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಿಜವಾದ ಇದು ಉತ್ತಮವಾದ ಕಾರ್ಯಕ್ರಮ. ಇವತ್ತು ನಗರಸಭೆಯಲ್ಲಿ ಪೌರ ಕಾರ್ಮಿಕರಿಗಾಗಿರ್ಬೋದು, ನಮ್ಮ ಪತ್ರಕರ್ತರಿಗಾಗಿರ್ಬೋದು, ವಾಟರ್ ಮ್ಯಾನ್ಗಳಿಗೆ, ಅನೇಕರಿಗೆ ಇವತ್ತು ಸುಮಾರು ಒಂದು 1000 ಎಷ್ಟಪ್ಪ ಇಷ್ಟ ಕೊಡ್ತಾ ಇದ್ದಾರೆ. ಹಂತಾಗಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸಂಗೊಳ್ಳಿ ವೆಂಕಟೇಶ್ ಅವರು ಶಿಕ್ಷಣ, ವಿವಾಹ, ಸಹಾಯ ಸೇರಿದಂತೆ ಹಲವಾರು ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಈ ಸಂದರ್ಭ ಉಲ್ಲೇಖಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಹಾಗೂ ಮನೆ ಪ್ಲಾಂಟ್ ಗಿಡಗಳ ವಿತರಣೆ ಕೂಡ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ರಿಯಾಜ್ ಅಹಮದ್, ಮಾಜಿ ಸದಸ್ಯರಾದ ನಾಗರಾಜ್, ವಿಜಯ್ ಕುಮಾರ್, ಮಂಜುನಾಥ್, ಚಾಂದ್ ಪಾಷಾ, ದೇವರೈ ಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಪ್ಪನಹಳ್ಳಿ ಪಾಲ್ಗುಣ ಶ್ರೀನಿವಾಸ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಬಿ ದಿವಾನಂದ್, ವೆಂಕಟಪತಿ, ಜಗದೀಶ್, ರಾಜಣ್ಣ, ನಿವೃತ್ತ ಉಪನ್ಯಾಸಕ ವೆಂಕಟೇಶಪ್ಪ, ಮುಖ್ಯ ಶಿಕ್ಷಕ ವಾಸಪ್ಪ ಸೇರಿದಂತೆ ಹಲವರು ಹಾಜರಿದ್ದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ತುಂಬ ಉತ್ತಮವಾದ ನಿರ್ಧಾರ. ಒಂದು ಹೆಲ್ಮೆಟ್ನಿಂದ ಒಂದು ಕುಟುಂಬನೇ, ನಮ್ಮ ಕೃಷ್ಣಣ್ಣ ಹೇಳ್ದಂಗೆ, ಒಂದು ಕುಟುಂಬಕ್ಕೆ ಜೀವದಾನ ಕೊಟ್ಟಂಗೆ ಆಗುತ್ತೆ. ಎಷ್ಟೋ ಹೈವೇಗಳಲ್ಲಿ ಹೆಲ್ಮೆಟ್ ಇಲ್ದಿರ ಆಕ್ಸಿಡೆಂಟ್ಗಳಾಗಿ ತುಂಬ ಅಪಘಾತಗಳಲ್ಲಿ ಮರಣ ಹೊಂದಿದ್ದಾರೆ ಪಾಪ. ನಾನು ಹೇಳೋದು ಏನಂದರೆ, ಈ ಒಂದು ದಿನ ಈ ನಿರ್ಧಾರ ತಗೊಂಡಿರೋದು ನಮಗೋಸ್ಕರ, ನಮ್ಮ ಫ್ಯಾಮ್ಲಿ ನಾವು ಕಾಪಾಡ್ಕೋಬೇಕು. ಹೆಲ್ಮೆಟ್ ಇದ್ರೆ ಅಂತ ಇನ್ನೇನು ಸರ್ಕಾರಕ್ಕೆ ದುಡ್ಡು ಬರಬೇಕು, ಸರ್ಕಾರ ಉದ್ಧಾರ ಆಗಬೇಕು, ಬೇರೆಯವ್ರ ಪೈನ್ ಕಟ್ಟಬೇಕು ಅನ್ನೋದೇನಿಲ್ಲ. ಏನೋ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಈ ಒಳ್ಳೆಯ ನಿರ್ಧಾರ ತಗೊಂಡು ಹೆಲ್ಮೆಟ್ಗಳಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮದು ಎಲ್ಲೇ ಉದ್ದ ಒಂದು ಪೈನ್ ಕಟ್ದಿರೋ ಈ ಒಂದು ಮನವರಿಕೆಯಿಂದ ಎಲ್ಲರೂ ಹೆಲ್ಮೆಟಿನ್ನು ಇವಾಗ ಈ ಕೂಲಿ ಕಾರ್ಮಿಕರು ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ತಿಳ್ಕೊಂಡು ಹೆಲ್ಮೆಟ್ ಎಲ್ಲ ಧರಿಸಿ ಎಲ್ಲ ಪ್ರಾಣಿಗಳು ಕಾಪಾಡಿಕೊಂಡ್ರೆ ಎಲ್ಲ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ.